ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಹೇಳಲಾಗ್ತದೆ. ಸೊ ಈಗಾಗಲೇ ಸಾಕಷ್ಟು ಸುಮಾರು 50 ವಿಡಿಯೋಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ನೀವು ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಕೇಳಬೇಕಂದ್ರೆ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಕೇಳಬೇಕಾಗಿರ್ತದೆ. ಸೊ ಮೆಂಬರ್ಶಿಪ್ ಅನ್ನು ಯಾವ ರೀತಿ ಪಡೆದುಕೊಳ್ಳೋದನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಸೊ ಒಂದು ವೇಳೆ ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ನೀವು ಟೆಲಿಗ್ರಾಮದಲ್ಲಿ ಮೆಸೇಜ್ ಮಾಡಿ ಕೇಳೋ ಮುಖಾಂತರ ನೀವು ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಳಬಹುದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗೆ ಏನೈತಿ, ನಿಮ್ಗೆ ಮೆಂಬರ್ಶಿಪ್ ಅನ್ನು ಪಡೆಯೋಕ್ಕಾಗಲಿಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ಫಸ್ಟ್ನೇ ದಿನ ವಿಡಿಯೋ ಫ್ರೀ ಆಗಿರ್ತದೆ, ನೀವು ನೋಡ್ಕೋಬಹುದು. ಹಾಗೆ ಫ್ರೀಯಾಗಿ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನು ಸಹ ಅಪ್ಲೋಡ್ ಮಾಡಲಾಗಿರ್ತದೆ. ಸೊ ಅವುಗಳನ್ನು ಕೂಡ ನೀವು ನೋಡ್ಬೋದು. ಈಗ ಸುಮಾರು ಒಂದು 18 ವಿಡಿಯೋಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಫ್ರೀಯಾಗಿ. ಅವುಗಳನ್ನ ನೀವು ನೋಡ್ಕೊಂಡು ಸದುಪಯೋಗ ಪಡಿಸ್ಕೋಬಹುದು. ಸೊ ಇವತ್ತಿನ ಟಾಪಿಕ್ ಒಂದು ಮಿಡ್ ಪಾಯಿಂಟ್ ಥಿಯರಮ್. ಸೊ ಇದು 50ನೇ ಕ್ಲಾಸ್ ಆಗಿರ್ತದೆ. ಸೊ ಮೊದಲೇದಾಗಿ, ವಾಟ್ ಈಸ್ ದ ಮಿಡ್ ಪಾಯಿಂಟ್ ಥಿಯರಮ್? The midpoint theorem states that the line segment joining the midpoint of any two sides of the triangle is parallel to the third side and equal to half of the length of the third side. It is often used in the proofs of congruence of triangles. ಸೊ ಇಲ್ಲಿ ಸ್ಟೇಟ್ಮೆಂಟನ್ನು ನೋಡ್ಬೋದು. ಸೊ ಇದು ಯಾವ ರೀತಿ ಇರ್ತದೆ ಅಂದ್ರೆ, ಇಲ್ಲಿ ಈ ರೀತಿ ಮಿಡ್ ಪಾಯಿಂಟ್ ಒಳಗೆ ಇಲ್ಲಿ ಕಟ್ ಆಗಬೇಕು. ಸೊ ಇದು ಮಿಡ್ ಪಾಯಿಂಟ್ ಅಂದಾಗ ಇದನ್ನ ಡಿ ಇ ಅಂತ ತೋರಿ, ಇಲ್ಲಿ ಎ ಬಿ ಸಿ ಆಗುತ್ತೆ. ಸೊ ಇಲ್ಲಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ಎನಿ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್. ಸೊ ಇದೊಂದು ಸೈಡು, ಇದೊಂದು ಸೈಡು, ಡಿ ಒಂದು ಸೈಡು, ಇಲ್ಲಿ ಈ ಒಂದು ಸೈಡು, ಇವು ಎರಡು ಮಿಡ್ ಪಾಯಿಂಟ್ ಒಳಗೆ ಕಟ್ ಆಗ್ತದೆ. ನೆಕ್ಸ್ಟ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂದ್ರೆ ಇಲ್ಲಿ ಡಿ ಪ್ಯಾರಲಲ್ ಟು ದ ಬಿ ಸಿ ಆಗಿರ್ತದೆ. ಸೊ ನೆಕ್ಸ್ಟ್ ಈಕ್ವಲ್ ಹಾಫ್ ದ ಲೆಂತ್ ಆಫ್ ದ ಥರ್ಡ್ ಸೈಡ್. ಈ ಡಿ ಎಷ್ಟು ಇರ್ತದೆ ಅಂದ್ರೆ ಈ ಥರ ಅರ್ಧ ಇರ್ತದೆ. ಈ ಬಿ ಸಿಯ ಅರ್ಧ ಏನಿರ್ತೈತಿ ಇದು ಡಿ ಇರ್ತದೆ. ಸೊ ಇದನ್ನು ನಾವು ಇಲ್ಲಿ ಮಿಡ್ ಪಾಯಿಂಟ್ ಥಿಯರಮ್ ಒಳಗೆ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಕೆಳಗೆ ನೋಡೋಣ ಪ್ರೂವ್ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು, ಕನ್ಸಿಡರ್ ಎನ್ ಆರ್ಬಿಟ್ರರಿ ಟ್ರಯಾಂಗಲ್ ಎ ಬಿ ಸಿ, ಲೆಟ್ ಡಿ ಇ ದ ಮಿಡ್ ಪಾಯಿಂಟ್ ಆಫ್ ದ ಎ ಬಿ ಆ್ಯಂಡ್ ಎಸ್ ಸಿ ರೆಸ್ಪೆಕ್ಟಿವ್ಲಿ. ಸಪೋಸ್ ದ್ಯಾಟ್ ಯು ಜಾಯ್ನ್ ಡಿ ಇ, ದ ಮಿಡ್ ಪಾಯಿಂಟ್ ಥಿಯರಮ್ ಸೇಸ್ ದ್ಯಾಟ್ ಡಿ ಇ will be parallel to the BC equal to exact half of BC. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎ ಬಿ ಮತ್ತು ಎ ಸಿ ಅದ. ಸೊ ಇದು ಡಿ ಅನ್ನೋದು ಇಲ್ಲಿ ಬಿ ಸಿಗೆ ಪ್ಯಾರಲಲ್ ಅದ. ಹಾಗೆ ಏನೈತಿ, ಈ ಡಿ ಅನ್ನೋದು ಈ ಬಿ ಸಿಯ ಅರ್ಧ ಅದ. ಅಂದ್ರೆ ಇದು 2 ಫಟ್ ಅದ, ಇದು 1 ಫಟ್ ಅದ. ಸೊ ಇದು 10 ಸೆಂಟಿಮೀಟರ್ ಇರ್ತದೆ ಅಂದ್ರೆ ಇದು 20 ಸೆಂಟಿಮೀಟರ್ ಇರ್ತದೆ. ಸೊ ಇದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಇಲ್ಲಿ ಡಿ ಪ್ಯಾರಲಲ್ ಟು ದ ಬಿ ಸಿ, ಡಿ ಈಕ್ವಲ್ ಟು ಹಾಫ್ ಆಫ್ ದ ಬಿ ಸಿ. ಸೊ ನೆಕ್ಸ್ಟ್ ಇಲ್ಲಿ, ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಡಿ ಈಕ್ವಲ್ ಟು ಹಾಫ್ ಆಫ್ ದ ಬಿ ಸಿ ಅಂತ. ಸೊ ಇಲ್ಲಿ ನೀವು ಪ್ರೂಫನ್ನು ನೋಡ್ಬೋದು. ಪ್ರೂಫ್ ಆಫ್ ದ ಮಿಡ್ ಪಾಯಿಂಟ್ ಥಿಯರಮ್. ನಾವು ಲೆಟ್ ಅಸ್ ಪ್ರೂವ್ ದ ಮಿಡ್ ಪಾಯಿಂಟ್ ಥಿಯರಮ್. ಕನ್ಸಿಡರ್ ದ triangle ABC shown in a figure below. Let E and D will be midpoints of a side AC and AB respectively. D is midpoint and AB and AC triangle ABC respectively ಅಂದರು. ಸೊ ಇಲ್ಲಿ ಪ್ರೂವ್ ಮಾಡಬೇಕಾದ್ರೆ D equal to half BC. ಸೊ ಇಲ್ಲಿ ನೋಡ್ಬೋದು. ಸೊ ಇನ್ನು ಟ್ರಯಾಂಗಲ್ ಎ ಬಿ ಸಿ ಒಳಗೆ ಸಿ ಅನ್ನೋದು ಇಲ್ಲಿ ಏನದ ಪ್ಯಾರಲಲ್ ಟು ದ ಎ ಬಿ. ಸೊ ಇಲ್ಲಿ ಸಿ ಲೈನ್ ಅನ್ನೋದಿದೆ, ಇ ಎಫ್ ಲೈನ್ ಅಂತ ತಗೋರಿ ಇದನ್ನ ಬೇಕಾರೆ. ಸೊ ಈ ಲೈನ್ ಇಲ್ಲಿ ಎ ಬಿಗೆ ಪ್ಯಾರಲಲ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಅದನ್ನ ಇಮೇಜಿನರಿ ಲೈನನ್ನು ಫಾರ್ಮ್ ಮಾಡ್ಕೋಬೇಕು. ನೆಕ್ಸ್ಟ್ ಸೊ ಇಲ್ಲಿ ಎ ಇ ಈಕ್ವಲ್ ಟು ಇ ಸಿ. ಸೊ ಇಲ್ಲಿ ಎ ಇ ಎಷ್ಟದ ಅಷ್ಟ ಇ ಸಿ ಅದ. ಅದೇ ರೀತಿ ಇಲ್ಲಿ ಬಿ ಡಿ ಎಷ್ಟದ ಅಷ್ಟೇ ಏನೈತಿ ಇಲ್ಲಿ ಇ ಎಫ್ ಅದ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಸೊ ಈ ಎರಡು ಲೈನ ಪ್ಯಾರಲಲ್ ದವು. ಸೊ ಇಲ್ಲಿ ಡಿ ಎಫ್ ಮತ್ತು ಬಿ ಸಿ ಇಲ್ಲಿ ಪ್ಯಾರಲಲ್ ದವು. ಸೊ ಹಾಗಾಗಿ ಇಲ್ಲಿ ಆ್ಯಂಗಲ್ ನೋಡ್ಬೋದು ಡಿ ಎ ಇ. ಸೊ ಇಲ್ಲಿ ಡಿ ಎ ಇ ಆ್ಯಂಗಲ. ಸೊ ನೆಕ್ಸ್ಟ್ ಈ ಡಿ ಎ ಇ ಆ್ಯಂಗಲ್, ಈ ಆ್ಯಂಗಲ ಯಾವುದಕ್ಕೆ ಈಕ್ವಲ್ ಇರ್ತದೆ? ಈ ಆ್ಯಂಗಲ್ಕ, ಇ ಸಿ ಎಫ್ ಈ ಆ್ಯಂಗಲ್ಕ ಈಕ್ವಲ್ ಇರ್ತದೆ. ಯಾಕಂದ್ರೆ ಇದು ಇವೆರಡು ಲೈನ ಪ್ಯಾರಲಲ್ ದವು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು. ಹಾಗೆ ಇದು ಇ ಎಫ್ ಲೈನ ಪ್ಯಾರಲಲ್ ದವು. ಸೊ ಈ ರೀತಿ ಇದ್ದಾಗ ಏನೈತಿ, ಈ ಆ್ಯಂಗಲ ಈ ಆ್ಯಂಗಲ್ ಈಕ್ವಲ್ ಇರ್ತಾವೆ. ಅದೇ ರೀತಿ ಈ ಆ್ಯಂಗಲ ಈ ಆ್ಯಂಗಲ್ ಇಲ್ಲಿ ಈಕ್ವಲ್ ಇರ್ತಾವೆ. ಅಂದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಇವುಗಳನ್ನ ಕರಿತಾರೋ. ಈ ಹಿಂದಿನ ವಿಡಿಯೋಗಳು ನೀವು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ಇದು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ವರ್ಟಿಕಲ್
ಆ್ಯಂಗಲ್ ಡಿ ಇ ಈಕ್ವಲ್ ಟು ಇ ಎಫ್ ಎಫ್ ಇ ಸಿ ಆ್ಯಂಗಲ್ ಇಲ್ಲಿ ನೋಡ್ಬೋದು ನೀವು ಡಿ ಇ ಎ ಇ ಆ್ಯಂಗಲ್ ಎಫ್ ಇ ಸಿ ಇ ಆ್ಯಂಗಲ್. ಸೊ ಇವೆರಡು ಅಪೋಸಿಟ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆಗ್ತಾವೆ. ಸೊ ಇವೆರಡು ಆ್ಯಂಗಲ್ ಈಕ್ವಲ್ ಅದಾವು. ನೆಕ್ಸ್ಟ್ ಇಲ್ಲಿ ಟ್ರಯಾಂಗಲ್ ಎ ಇ ಡಿ ಟ್ರಯಾಂಗಲ್ ಇ ಸಿ ಇ ಎಫ್. ಸೊ ಇಲ್ಲಿ ಟ್ರಯಾಂಗಲ್ ಎ ಇ ಡಿ ಇ ಎಫ್ ಸಿ. ಸೊ ಇವೆರಡು ಟ್ರಯಾಂಗಲ್ ಎಂದವು. ಸೊ ಇವೆರಡು ಕಂಗ್ರುಯೆನ್ಸ್ ಅದಾವಂತ ಇಲ್ಲಿ ನಮ್ಗೆ ಹೇಳಲಾಗ್ತದೆ. ಯಾಕಂದ್ರೆ ಇಲ್ಲಿ ಎ ಬಿ ಪ್ಯಾರಲಲ್ ಟು ದ ಇಲ್ಲಿ ಸಿ ಎಫ್ ಅದ. ಸೊ ಹಾಗಾಗಿ ಇವೆರಡು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇರ್ತಾವೆ. ಸೊ ಇವುಗಳನ್ನ ಯಾವ ರೀತಿ ಯಾವ ಒಂದು ಪಾಸ್ಟುಲೇಟ್ಸ್ ಮ್ಯಾಗ ಇಲ್ಲಿ ಹೇಳಿದಾರಂದ್ರೆ, ಸೊ ಇಲ್ಲಿ ಆ್ಯಂಗಲ್ ಸೈಡ್ ಆ್ಯಂಗಲ್ ಇಲ್ಲಿ ಕ್ರೈಟೀರಿಯಾ ಮ್ಯಾಗ ಇಲ್ಲಿ ಹೇಳಿದರು. ಸೊ ಇಲ್ಲಿ ಎರಡು ಆ್ಯಂಗಲ್ ಒಂದು ಸೈಡ್ ಇಲ್ಲಿ ಈಕ್ವಲ್ ಅದ. ಸೊ ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಇದು ಈಕ್ವಲ್ ಅದ. ಸೊ ಇವೆರಡು ಏನೈತಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರ್ತಾವೆ. ಸೊ ಇವೆರಡು ಕೂಡ ಈಕ್ವಲ್ ಅದ. ಹಾಗೆ ಇಲ್ಲಿ ಎ ಇ ಈಕ್ವಲ್ ಟು ಸಿ ಇ ಅಂತ ಇವು ಎರಡು ಸೈಡ್ಗಳು ಈಕ್ವಲ್ ಅದಾವು. ಹಾಗಾಗಿ ಆ್ಯಂಗಲ್ ಸೈಡ್ ಆ್ಯಂಗಲ್ ಈ ಒಂದು ಕ್ರೈಟೀರಿಯಾ ಮ್ಯಾಗ ಇದನ್ನು ಇವೆರಡು ಟ್ರಯಾಂಗಲ್ಗಳು ಏನೈತಿ ಕಾಂಗ್ರುಯೆನ್ಸ್ ಅದಾವಂತ ಇಲ್ಲಿ ನಾವು ಹೇಳ್ಬೋದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಡಿ ಇ ಈಕ್ವಲ್ ಟು ಇ ಎಫ್ ಆಗುತ್ತೆ, ಎ ಡಿ ಈಕ್ವಲ್ ಟು ಸಿ ಎಫ್ ಆಗುತ್ತೆ. ಸೊ ಇಲ್ಲಿ ಡಿ ಇ ಈಕ್ವಲ್ ಟು ಇ ಎಫ್ ಆಗುತ್ತೆ ಸಿ. ನೆಕ್ಸ್ಟ್ ಇಲ್ಲಿ ಎ ಡಿ ಈಕ್ವಲ್ ಟು ಸಿ ಎಫ್. ಸೊ ಇವೆರಡು ಇವೆರಡು ಸೊ ಇವೆಲ್ಲ ಕೂಡ ಈಕ್ವಲ್ ಆಗಿ ಅದಾವಂತ ಇಲ್ಲಿ ಹೇಳಿದರು. ನೆಕ್ಸ್ಟ್ ಎ ಡಿ ಈಕ್ವಲ್ ಟು ಬಿ ಡಿ. ಸೊ ಇಲ್ಲಿ ಎ ಡಿ ಈಕ್ವಲ್ ಟು ಬಿ ಡಿ ಯಾಕಂದರೆ ಇಲ್ಲಿ ಮಿಡ್ ಪಾಯಿಂಟ್ ಒಳಗೆ ಕಟ್ ಆಗದ. ಸೊ ಡಿ ಇಸ್ ಅ ಮಿಡ್ ಪಾಯಿಂಟ್ ಆನ್ ಎ ಬಿ. ಬಿ ಡಿ ಈಕ್ವಲ್ ಟು ಸಿ ಎಫ್. ಸೊ ಇಲ್ಲಿ ಬಿ ಡಿ ಈಕ್ವಲ್ ಟು ಸಿ ಎಫ್ ಯಾಕಂದರೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಡಿ ಈಕ್ವಲ್ ಟು ಇ ಎಫ್ ಅದ, ಎ ಡಿ ಈಕ್ವಲ್ ಟು ಸಿ ಎಫ್ ಅದ. ಹಾಗೆ ಇಲ್ಲಿ ಇವೆರಡು ಕಾಂಗ್ರುಯೆನ್ಸ್ ಇರೋದ್ರಿಂದ ಇವೆರಡು ಸೈಡ್ಗಳು ಸೇಮ್ ಇರ್ತಾವೆ. ಸೊ ನೆಕ್ಸ್ಟ್ ಇಲ್ಲಿ ಬಿ ಸಿ ಎಫ್ ಡಿ ಇಸ್ ಅ ಪ್ಯಾರಲೋಗ್ರಾಮ್. ಸೊ ಇಲ್ಲಿ ಬಿ ಸಿ ಎಫ್ ಡಿ ಇಸ್ ಏನಾಗುತ್ತೆ ಇದು. ಸೊ ಇಲ್ಲಿ ನೋಡ್ಬೋದು ಇದಿಷ್ಟು ಏನಾಗುತ್ತೆ ಇದೊಂದು ಪ್ಯಾರಲೋಗ್ರಾಮ್ ಆಗುತ್ತೆ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಆದ ನಂತರ ಇಲ್ಲಿ ಏನದ, ಸೊ ಇಲ್ಲಿ ಇ ಅನ್ನೋದು ಮಿಡ್ ಪಾಯಿಂಟ್ ಆಗಿರ್ತದೆ. ಸೊ ಇಲ್ಲಿ ಡಿ ಈಸ್ ಪ್ಯಾರಲಲ್ ಟು ದ ಬಿ ಸಿ ಆಗುತ್ತೆ. ನೆಕ್ಸ್ಟ್ ಡಿ ಇ ಪ್ಲಸ್ ಇ ಎಫ್. ಸೊ ಡಿ ಇ ಪ್ಲಸ್ ಇ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಆಗಿರ್ತದೆ. ನೆಕ್ಸ್ಟ್ ನಮ್ಗೆ 2ಡಿ ಈಕ್ವಲ್ ಟು ಬಿ ಸಿ ಆಗುತ್ತೆ. ಸೊ ಯಾಕಂದರೆ ಇಲ್ಲಿ ಇ ಎಫ್ ಅಂದ್ರೆ ಡಿ ಈಕ್ವಲ್ ಟು ಇ ಎಫ್. ಸೊ ಇವೆರಡು ಈಕ್ವಲ್ ಅದಾವ ಅಂತ ಹೇಳಿದರು. ಸೊ ಇಲ್ಲಿ ನಿಮ್ಗೆ ಡಯಾಗ್ರಾಮ್ ಮುಖಾಂತರ ಹೇಳ್ಬೇಕಂದ್ರೆ, ಸೊ ಇಲ್ಲಿ ನಮ್ಗೆ ಡಿ ಈಕ್ವಲ್ ಟು ಇ ಎಫ್ ಅದ. ಇಲ್ಲಿ ಬಿ ಸಿ ಇದ್ದಿದ್ದ ಡಿ ಎಫ್ಗೆ ಈಕ್ವಲ್ ಅದ. ಇಲ್ಲಿ ಬಿ ಸಿ ಈಕ್ವಲ್ ಟು ಡಿ ಇ ಅಂತದ. ಸೊ ಈ ಡಿ ಅನ್ನು ಯಾವ ರೀತಿ ಬರಿಬೋದು ಅಂದ್ರೆ, ಸಾರಿ ಡಿ ಎಫ್ ಈಕ್ವಲ್ ಅದ. ಸೊ ಇಲ್ಲಿ ಬಿ ಸಿ ಈಕ್ವಲ್ ಟು ಈ ಡಿ ಎಫ್ ಅಂದರೆ ಡಿ ಇ ಪ್ಲಸ್ ಇ ಎಫ್ ಅಂತ ನಾವು ಬರಿಬೋದಾಗಿರ್ತದೆ. ಅಂದ್ರೆ ಇಲ್ಲಿ ಇದರ್ಧ ಅಂತ ಬರಿಬೋದಾಗಿರ್ತದೆ. ಸೊ ಇಲ್ಲಿ ನಾವು ಡಿ ಎಫ್ ಮತ್ತು ಡಿ ಇ ಮತ್ತು ಇ ಎಫ್ ಸೊ ಇವೆರಡು ಈಕ್ವಲ್ ಆಗ್ಯದವ. ಸೊ ಹಾಗಾಗಿ ಇಲ್ಲಿ ಬಿ ಸಿ ಈಕ್ವಲ್ ಟು ಡಿ ಇ ಪ್ಲಸ್ ಡಿ ಇ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಿ ಸಿ ಈಕ್ವಲ್ ಟು 2ಡಿ ಇ ಅಂತ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಡಿ ಇ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ನಮಗಿದ ಪ್ರೂಫ್ ಆಗುತ್ತೆ. ಸೊ ಇದೇ ಏನಾಗುತ್ತೆ ಮಿಡ್ ಪಾಯಿಂಟ್ ಥಿಯರಮ್ ಪ್ರೂವ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ 2ಡಿ ಈಕ್ವಲ್ ಟು ಬಿ ಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಡಿ ಇ ಈಕ್ವಲ್ ಟು ಇ ಎಫ್ ಅದ. ಹಾಗಾಗಿ 2ಡಿ ಅಂತಂದ ಇಲ್ಲಿ ಬಿ ಸಿ ಆಗುತ್ತೆ. ಸೊ ನಮಗೆ ಡಿ ಎ ಬೇಕಾಗಿದೆ. ಸೊ ಈ 2ಅನ್ನು ಈ ಕಡೆ ಕಳಿಸಿದಾಗ ಇಲ್ಲಿ ಇಂಟು ಅದ, ಈಚ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಹಾಗಾಗಿ ಡಿ ಇ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಅಂತ ಇಲ್ಲಿ ಆಗುತ್ತೆ. ಇದೇ ಏನೈತಿ ಮಿಡ್ ಪಾಯಿಂಟ್ ಥಿಯರಮ್ ಏನಾಗುತ್ತೆ ಇಲ್ಲಿ ಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕನ್ವರ್ಜ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಇದು ಒಂದು ಬರ್ತದೆ. ಸೊ ಇಲ್ಲಿ ಏನಾಗುತ್ತೆ
ಸೊ ಕನ್ವರ್ಸ್ ಆಫ್ ಅ ಮಿಡ್ ಪಾಯಿಂಟ್ ಥಿಯರಮ್ is states that the line drawn through the midpoint one side of a triangle that is parallel to the another side will be bisect the third side. ಸೊ ಅದನ್ನು ನಾವು ಇಲ್ಲಿ ಪ್ರೂವ್ ಮಾಡ್ಬೇಕಾ. ಸೊ ಇಲ್ಲಿ ನಾವು ಇಲ್ಲಿ ಎ ಈಕ್ವಲ್ ಟು ಸಿ ಅಂತ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರ್ತದೆ. ಸೊ ಇದನ್ನು ನಾವು ಇಲ್ಲಿ ಗಿವನ್ ಅ ಪ್ರೂಫ್ ಕನ್ಸ್ಟ್ರಕ್ಷನ್ ನೋಡ್ಬೋದು. ನೀವು ಎರಡಕ್ಕೂ ಸೇಮ ಇರ್ತದೆ ಇದು ಆಲ್ಮೋಸ್ಟ್. ನೆಕ್ಸ್ಟ್ ಇಲ್ಲಿ ಪ್ರೂಫ್ ಒಳಗೆ ನೋಡ್ಬೋದು. ಸೊ ಇಲ್ಲಿ ಈಗಾಗಲೇ ಗೊತ್ತಿರೋ ಹಾಗೆ ಏನೈತಿ ಬಿ ಸಿ ಡಿ ಎಫ್. ಸೊ ಈ ರೀತಿ ಅದ. ಸೊ ಇಲ್ಲಿ ಬಿ ಸಿ ಡಿ ಎಫ್ ಏನೈತಿದ ಇದು ಒಂದು ಪ್ಯಾರಲೋಗ್ರಾಮ್ ಅದ. ಸೊ ಯಾಕಂದ್ರೆ ಇದು ಇಲ್ಲಿ ಡಿ ಎಫ್ ಅಥವಾ ಇಲ್ಲಿ ಡಿ ಪ್ಯಾರಲಲ್ ಟು ದ ಬಿ ಸಿ ಅದ. ಸೊ ಹಾಗಾಗಿ ಇದೊಂದು ಪ್ಯಾರಲೋಗ್ರಾಮ್ ಅಂತ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡೆವು. ನೆಕ್ಸ್ಟ್ ಇಲ್ಲಿ ಬಿ ಡಿ. ಸೊ ಇಲ್ಲಿ ಬಿ ಡಿ ಈ ಲೈನ್ ಏನದ, ಸೊ ಇದು ಇಲ್ಲಿ ಸಿ ಎಫ್ ಲೈನ್ಗೆ ಈಕ್ವಲ್ ಅದ. ಸೊ ಯಾಕಂದ್ರೆ ಪ್ಯಾರಲೋಗ್ರಾಮ್ದ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವ. ಹಾಗೆ ಇಲ್ಲಿ ಏನದ ಎ ಡಿ ಇಸ್ ಈಕ್ವಲ್ ಟು ದ ಬಿ ಡಿ. ಸೊ ಇಲ್ಲಿ ಎ ಡಿ ಈಕ್ವಲ್ ಟು ದ ಬಿ ಡಿ, ಯಾಕಂದ್ರೆ ಇಲ್ಲಿ ಎ ಬಿ ದ ಮಿಡ್ ಪಾಯಿಂಟ್ ಡಿ ಆಗಿರ್ತದ. ನೆಕ್ಸ್ಟ್ ಎ ಡಿ ಇಸ್ ಈಕ್ವಲ್ ಟು ದ ಸಿ ಎಫ್. ಸೊ ಯಾಕಂದ್ರೆ ಇವೆರಡು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇದು ಸಿ ಎಫ್ಗೆ ಸಾರಿ ಈ ಸಿ ಎಫ್ ಅನ್ನೋದು ಇಲ್ಲಿ ಬಿ ಡಿಗೆ ಈಕ್ವಲ್ ಅದ, ಈ ಬಿ ಡಿ ಅನ್ನೋದು ಇಲ್ಲಿ ಎ ಡಿಗೆ ಈಕ್ವಲ್ ಅದ. ಸೊ ಹಾಗಾಗಿ ಇವೆರಡು ಈಕ್ವಲ್ ಆಗ್ಯಾವ ಅಂದ್ರೆ ಇವು ಎರಡು ಕೂಡ ಈಕ್ವಲ್ ಇರ್ತಾವೆ. ಸೊ ಹಾಗಾಗಿ ಎ ಡಿ ಈಕ್ವಲ್ ಟು ಸಿ ಎಫ್ ಆಗುತ್ತೆ. ನೆಕ್ಸ್ಟ್ ಕಂಪೇರ್ ಟು ಆ್ಯಂಗಲ್ ಎ ಇ ಡಿ ವಿತ್ ಆ್ಯಂಗಲ್ ಸಿ ಇ ಎಫ್. ಸೊ ಇಲ್ಲಿ ಎ ಇ ಡಿ. ಸೊ ಈ ಆ್ಯಂಗಲನ್ನು ನಾವು ಈ ಆ್ಯಂಗಲ್ಗೆ ಕಂಪೇರ್ ಮಾಡಿದಾಗ ಸೊ ಇಲ್ಲಿ ಅಲ್ಟರ್ನೇಟಿವ್ ಆ್ಯಂಗಲ್ಸ್ ಎ ಮತ್ತು ಸಿ. ಸೊ ಇವೆರಡು ಆ್ಯಂಗಲ ಈಕ್ವಲ್ ಆಗಿರ್ತವೆ. ನೆಕ್ಸ್ಟ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇವೆರಡು ಆ್ಯಂಗಲ ಈಕ್ವಲ್ ಇರ್ತಾವೆ. ಸೊ ನೆಕ್ಸ್ಟ್ ಇಲ್ಲಿ ಎ ಎ ಎಸ್ ಅಂದ್ರೆ ಆ್ಯಂಗಲ್. ಸೊ ಈ ಆ್ಯಂಗಲ್ ಎ ಆ್ಯಂಗಲ ಸಿ ಆ್ಯಂಗಲ ಈಕ್ವಲ್ ಅದಾವು. ಹಾಗೆ ಈ ವರ್ಟಿಕಲ್ ಆ್ಯಂಗಲ ಇ ಅನ್ನೋದು ಇವೆರಡು ಈಕ್ವಲ್ ಅದಾವು. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಸೈಡ ಇಲ್ಲಿ ಎ ಡಿ ಸೈಡ್ ಇದ್ದಿದ್ದ ಬಿ ಸಿ ಎಫ್ ಸೈಡ್ಗೆ ಈಕ್ವಲ್ ಅದ. ಸೊ ಹಾಗಾಗಿ ಎ ಎ ಎಸ್ ಇಲ್ಲಿ ಕ್ರೈಟೇರಿಯನ್ ಆಗಿ ಇದು ಇವೆರಡು ಟ್ರಯಾಂಗಲ ಕಂಗ್ರುಯೆನ್ಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಇ ಅನ್ನೋದು ಸಿ ಇಗೆ ಈಕ್ವಲ್ ಆಗಿರ್ತದೆ. ಸೊ ಇದೇ ಏನೈತಿ ಕಂಗ್ರುಯೆನ್ಸ್ ಆಫ್ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಇದರ ಮೇಲೆ ಒಂದು ಪ್ರಾಬ್ಲಮ್ ಅದ, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನಾವು ಎಸ್ ಟಿ ಲೈನನ್ನು ಕಂಡುಹಿಡಿಬೋದು. ಸೊ ಇಲ್ಲಿ ಎಸ್ ಟಿ ಲೈನನ್ನು ಕಂಡುಹಿಡಿಬೋದು. ಸೊ ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಇದು 6 ಸೆಂಟಿಮೀಟರ್ ಅದ. ಸೊ ಇದು 8 ಸೆಂಟಿಮೀಟರ್ ಅದ. ಸೊ ಇದು ಎಷ್ಟು ಐತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಇದನ್ನು ಕಂಡು ಹಿಡಿಬೇಕಂದ್ರೆ ಇದು 90 ಡಿಗ್ರಿ ಅದ. ಸೊ ಇದಕ್ಕೆ ಪೈಥಾಗೋರಸ್ ಪ್ರಮೇಯ ಹಚ್ಚಿ ಇಲ್ಲಿ ನಾವು ಇದು ಈ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಇಲ್ಲಿ ಆರ್ ಕ್ಯೂ ಸ್ಕ್ವೇರ್ ಇದು ಯಾವುದಕ್ಕೆ ಇಲ್ಲಿ ಪಿ ಆರ್ ಸ್ಕ್ವೇರ್ಗೆ ಈಕ್ವಲ್ ಇರ್ತದೆ. ಸೊ ಪಿ ಆರ್ ಸ್ಕ್ವೇರ್ಗೆ ಇದು ಈಕ್ವಲ್ ಇರ್ತದೆ. ಸೊ ಇಲ್ಲಿ 6 ಸ್ಕ್ವೇರ್ ಅಂದರೆ 36, ನೆಕ್ಸ್ಟ್ 8 ಸ್ಕ್ವೇರ್ 64, ಟೋಟಲ್ 100 ಆಗುತ್ತೆ. ಸೊ 100 ಅಂದರೆ ಇಲ್ಲಿ ಪಿ ಆರ್ ಎಷ್ಟು 10 ಸೆಂಟಿಮೀಟರ್ ಆಗುತ್ತೆ. ಸೊ ಇದು 10 ಸೆಂಟಿಮೀಟರ್ ಆತಂದ್ರೆ ಸೊ ಈ ಥರ ಹಾಫ್ ಏನಿರ್ತೈತಿ ಇದು ಎಸ್ ಟಿ ಲೈನ್ ಇರ್ತದೆ. ಸೊ 10 ಹಾಫ್ ಎಷ್ಟದ 5. ಸೊ ಇಲ್ಲಿ 5 ಸೆಂಟಿಮೀಟರ್ ಏನಿರ್ತದೆ ಇದು ಎಸ್ ಟಿ ಲೈನ್ 5 ಸೆಂಟಿಮೀಟರ್ ಆಗುತ್ತೆ. ಸೊ ಇದು ಪಿ ಆರ್ 10 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ನೇದ ಐ ಕ್ಯೂ. ಸೊ ಇಲ್ಲಿ ಈ ಲೆಂತನ್ನು ಕಂಡುಹಿಡಿ ಅಂದರು. ನೆಕ್ಸ್ಟ್ ಪಿ ಕ್ಯೂ. ಸೊ ಈ ಲೆಂತನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ ಟೋಟಲ್ ಇಲ್ಲಿ ಇದು 7 ಸೆಂಟಿಮೀಟರ್ ಐತೆ ಅಂದರೆ ಸೊ ಈ ಥರ ಹಾಫ್ ಏನಿರ್ತದೆ ಇಲ್ಲಿ ಐ ಕ್ಯೂ ಇರ್ತದೆ ಅಂದರೆ 3.5 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಪಿ ಕ್ಯೂ. ಸೊ ಪಿ ಕ್ಯೂ ಇಲ್ಲಿ 3.5 ಸೆಂಟಿಮೀಟರ್ ಸ್ಕ್ವೇರನ್ನು ತೆಗೀರಿ. ಇಲ್ಲಿ ನಮ್ಗೆ ಪಿ ಐ ಎಷ್ಟಿರ್ತದೆ. ಸೊ ಅಥವಾ ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು ಇದು 10 ಸೆಂಟಿಮೀಟರ್ ಅದ, ಈ ಥರ ಹಾಫ್ 5 ಸೆಂಟಿಮೀಟರ್ ಇರ್ತದೆ. ಅಥವಾ ನೀವು ಇಲ್ಲಿ ಪೈಥಾಗೋರಸ್ ಪ್ರಮೇಯ ಹಚ್ಚಿ ಕೂಡ ಇಲ್ಲಿ ತೆಗಿಬೋದು. ಸೊ ಇಲ್ಲಿ 35ರ ಸ್ಕ್ವೇರ ಇಲ್ಲಿ 3.5ದ ಸ್ಕ್ವೇರ 2.5 ಸ್ಕ್ವೇರ. ಸೊ ಇಲ್ಲಿ 2.5 ಸ್ಕ್ವೇರ 6.25 ಆಗುತ್ತೆ. ಅದೇ ರೀತಿ ಇಲ್ಲಿ 3.5 ಸ್ಕ್ವೇರ್ ಅಷ್ಟಾಗುತ್ತೆ 12.25 ಸ್ಕ್ವೇರ್ ಆಗುತ್ತೆ. ಸೊ ಇವು ಎರಡನ್ನು ಕೂಡಿಸಿದಾಗ ನಮಗೆ
18.5 ಆಗುತ್ತೆ. ಸಾರಿ, ಇದು 90 ಡಿಗ್ರಿ ಅಲ್ಲ, ಸೊ ಹಾಗಾಗಿ ಇದು ಬರೋದಿಲ್ಲ. ಸೊ ಇಲ್ಲಿ ಡೈರೆಕ್ಟಾಗಿ ಇದು 3.5 ಸೆಂಟಿಮೀಟ್ರ್ ಇದೆ. ಈ ಥರ ಹಾಫ್ ಏನೈತಿ ಇದು 5 ಸೆಂಟಿಮೀಟ್ರ್. ಸೊ ಇಲ್ಲಿ 90 ಡಿಗ್ರಿ ಇರ್ತಂದ್ರೆ ಆ ರೀತಿ ಕಂಡು ಹಿಡ್ಬೋದಾಗಿತ್ತು. ಸೊ ಇಲ್ಲಿ 2.5, ಇಲ್ಲಿ 3.5, ಇವು ಎರಡತ್ರ ಸ್ಕ್ವೇರ್ದ ಸಮ್ ಏನಾಗಿರ್ತದೆ ಇದು ಅಂತ ಹೇಳಿ. ಇದು 90 ಡಿಗ್ರಿ ಅಷ್ಟಾಗಿದ್ರೆ ಏನೈತಿ ಇದು ಅಪ್ಲೈ ಆಗುತ್ತೆ. ಸೊ ಇದು 90 ಡಿಗ್ರಿ ಇಲ್ಲ, ಸೊ ಹಾಗಾಗಿ ಇದು ಅಪ್ಲೈ ಆಗೋದಿಲ್ಲ. ಇಲ್ಲಿ ಡೈರೆಕ್ಟ್ ಜೆ ಕೆದ ಹಾಫ್ ಏನಿರ್ತೈತಿ, ಇಲ್ಲಿ ಪಿ ಕ್ಯೂ ಇರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ ಅ ಟ್ರಯಾಂಗಲ್ ಎ ಬಿ ಸಿ ದ ಮಿಡ್ ಪಾಯಿಂಟ್ಸ್ ಆಫ್ ಬಿ ಸಿ ಸಿ ಎ ಆ್ಯಂಡ್ ಎ ಬಿ ಆರ್ ಡಿ ಇ ಎಫ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ ಇಫ್ ದ ವ್ಯಾಲ್ಯೂ ಆಫ್ ಬಿ ಸಿ ಈಕ್ವಲ್ ಟು 14 ಸೆಂಟಿಮೀಟರ್. ಸೊ ಇಲ್ಲಿ ಬಿ ಸಿ ಅನ್ನೋದು 14 ಸೆಂಟಿಮೀಟರ್ ಅದ. ಸೊ ಇಲ್ಲಿ ನಾವು ಏನನ್ನು ಕಂಡು ಹಿಡಿಬೇಕು, ಇ ಎಫ್ ಅನ್ನು ಕಂಡು ಹಿಡಬೇಕು. ಸೊ ನಮ್ಗೆ ಥಿಯರಮ್ ಮುಖಾಂತರ ಡೈರೆಕ್ಟಾಗಿ ಗೊತ್ತದ. ಸೊ ಇದೊಂದು ಏನೈತಿ, ಇವೆಲ್ಲ ಪ್ರತಿಯೊಂದು ಸೈಡ್ಸ್ದ ಮಿಡ್ ಪಾಯಿಂಟ್ ಒಳಗೆ ಕಟ್ ಆಗಿದ್ದು ಅಂದ್ರೆ ಇಲ್ಲಿ ಏನಾಗುತ್ತೆ, ಇದೆ ಬಿ ಸಿದ ಹಾಫ ಇ ಎಫ್ ಇರ್ತದೆ. ಸೊ ಹಾಗಾಗಿ ಈ 14 ಸೆಂಟಿಮೀಟ್ರದ ಹಾಫ್ ಇದೆ 7 ಸೆಂಟಿಮೀಟ್ರ್ ಆಗಿರ್ತದೆ. 7 ಸೆಂಟಿಮೀಟ್ರ್ ಆಗಿರ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಲೆಂತ್ ಆಫ್ ಡಿ ಇ ಇಫ್ ಡಿ ಇ ಪ್ಯಾರಲಲ್ ಟು ದ ಬಿ ಸಿ, ಡಿ ಆ್ಯಂಡ್ ಇ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಆ್ಯಂಡ್ ಎ ಸಿ. ಸೊ ಇಲ್ಲಿ ಡೈರೆಕ್ಟಾಗಿ ಇದನ್ನು ಕೂಡ ಹೇಳ್ಬೋದು, ಇದು 18 ಸೆಂಟಿಮೀಟರ್ ಅದ ಅಂತ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಒಳಗೆ ಇವೆರಡು ಕಟ್ ಆಗಿದಾವು. ಸೊ ಮಿಡ್ ಪಾಯಿಂಟ್ ಒಳಗೆ ಇವೆರಡು ಕಟ್ ಆಗಿದಾವ ಅಂದ್ರೆ ಸೊ ಈ ಥರ ಈ ಬಿ ಸಿದ ಹಾಫ್ ಏನಾಗಿರ್ತದೆ ಇದಾಗಿರ್ತದೆ. ಸೊ ಇದು 9 ಸೆಂಟಿಮೀಟರ್ ಆಗಿರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಈಸ್ ಕರೆಕ್ಟ್ ಇಫ್ ಎಸ್ ಇಸ್ ಮಿಡ್ ಪಾಯಿಂಟ್ ಆಫ್ ಪಿ ಆರ್. ಸೊ ಇದು ಎಸ್ ಅನ್ನೋದು ಇಲ್ಲಿ ಪಿ ಆರ್ದ ಮಿಡ್ ಪಾಯಿಂಟ್ ಅದ. ಸೊ ಹಾಗಾಗಿ ಇಲ್ಲಿ ಕೆಳಗೆ ಕೊಟ್ಟಿರೋ ಯಾವ ರಿಲೇಷನ್ ಕರೆಕ್ಟ್ ಆಗುತ್ತೆ ಅಂತ ಅವರು ಹೇಳಿದರು. ಸೊ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಇಲ್ಲಿ ಕ್ಯೂ ಎಸ್ ಈಕ್ವಲ್ ಟು ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಯೂ ಎಸ್ ಈಕ್ವಲ್ ಟು ಹಾಫ್ ಆಫ್ ಪಿ ಆರ್. ಸೊ ಈ ಥರ ಅರ್ಧ ಏನಾಗಿರ್ತದೆ ಇದು ಇರ್ತದೆ. ಸೊ ಇದನ್ನು ಈ ರೀತಿ ಮುಖಾಂತರ ಏನೈತಿ ಇದನ್ನ ಈ ಹಿಂದೆ ಥಿಯರಮ್ ಏನು ಹೇಳ್ತು ಮಿಡ್ ಪಾಯಿಂಟ ಆ ಮುಖಾಂತರ ಇದನ್ನ ಕಂಡು ಹಿಡಬೇಕಾಗ್ತದೆ. ಸೊ ಇಲ್ಲೊಂದು ಪಾಯಿಂಟನ್ನು ತೊಂದು ಸೊ ಇದು ಹೆಂಗಲ್ಲ ಈ ತ್ರಿಭುಜಕ್ಕೆ ಮಿಡ್ ಪಾಯಿಂಟ ಇದಾಗಿ ಸೊ ಆ ಮುಖಾಂತರ ಇದನ್ನು ಕಂಡು ಹಿಡಿಬೇಕಾಗ್ತದೆ. ಸೊ ಟೋಟಲ್ ಆಗಿ ಇಲ್ಲಿ ನಾವು ಡೀಟೇಲ್ ಆಗಿ ಕೊಟ್ಟಿರ್ತದೆ, ನೀವು ನೋಡ್ಕೋಬೋದು ಅದನ್ನ. ಸೊ ಈಗಾಗಲೇ ಟೈಮ್ ಜಾಸ್ತಿ ಆಗಿರೋದ್ರಿಂದ ಸೊ ಇದನ್ನ ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್, ವಾಟ್ ಈಸ್ ದ ರೇಷನ್ ಆಫ್ ಎ ಸಿ ಬಾರ್ ಸಿ ಎಫ್ ಇಫ್ ಡಿ ಇ ಆ್ಯಂಡ್ ಬಿ ಇ ಆರ್ ದ ಮೀಡಿಯನ್ ಆ್ಯಂಡ್ ಡಿ ಎಫ್ ಈಸ್ ಪ್ಯಾರಲಲ್ ಟು ದ ಬಿ ಇ ಅಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಇಲ್ಲಿ ಸಿ ಎಫ್ ಡಿವೈಡೆಡ್ ಬೈ ಎ ಸಿ ಡಿವೈಡೆಡ್ ಬೈ ಸಿ ಎಫ್ ಇಫ್ ಡಿ ಇ ಆ್ಯಂಡ್ ಬಿ ಇ ಆರ್ ಮೀಡಿಯನ್ ಆ್ಯಂಡ್ ರೇಷಿಯೋ ಇದೆ ರಿಲೇಷನ್ ಆಗಬೇಕು. ಸೊ ಇಲ್ಲಿ 4 ಅಂತ ಆಗುತ್ತೆ. ಸೊ ಇಲ್ಲಿ ಸಿ ಎಫ್ ಮತ್ತು ಎ ಸಿ ಸೊ ಈ ಥರ ತೊಂದರು. ಸೊ ಇಲ್ಲಿ ಮಿಡ್ ಪಾಯಿಂಟ್ ಥಿಯರಮ್ದ ಆಗುತ್ತೆ. ಇಲ್ಲಿ ನೋಡ್ಬೋದು ಇ ಅನ್ನೋದಿದ ಮಿಡ್ ಪಾಯಿಂಟ್ ಇರ್ತದೆ. ಸೊ ಈ ಥರ ಇಲ್ಲಿ ಎ ಇ ಎಷ್ಟದ ಅಷ್ಟೇ ಇಲ್ಲಿ ಸಿ ಇ ಇರ್ತದೆ. ಸೊ ಇಲ್ಲಿ ಸಿ ಇ ಏನೈತಿ, ಸಿ ಇದ್ದಿದ್ದ ಇ ಎಫ್ ಪ್ಲಸ್ ಸಿ ಎಫ್ ಅದ. ಸೊ ಹಾಗಾಗಿ ಸೊ ಇದು ಒಂದು ಭಾಗ, ಸೊ ಇದು ಒಂದು ಭಾಗ, ಇದು ಒಂದು ಭಾಗ. ಸೊ ಟೋಟಲ್ ಆಗಿ ಇದು 2 ಭಾಗ. ಸೊ ಇದು ಎ ಅನ್ನೋದು ಟೋಟಲ್ 2 ಭಾಗ. ಸೊ ಹಾಗಾಗಿ ಎಕ್ಕೆ ಕಂಪೇರ್ ಮಾಡಿದ ಎ ಸಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಸಿ ಎಫ್ ಅನ್ನೋದು ಇದು ಎ ಸಿ ಅನ್ನೋದು 4 ಭಾಗ ಆಗಿದ್ರೆ ಇದು ಸಿ ಎಫ್ ಅನ್ನೋದು 1 ಭಾಗ ಆಗಿರ್ತದೆ. ಸೊ ಇಲ್ಲಿ ಕಂಪ್ಯಾರಿಸನ್ದಾಗ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅಂದ್ರೆ ಎ ಸಿ ಅನ್ನೋದು ಸಿ ಎಫ್ದ 4 ಪಟ್ಟ ಅದ ಅಂತ. ಸೊ ಅದೇ ರೀತಿ ಇನ್ನೊಂದದ
ಸೊ ಇಲ್ಲಿ ಫಿ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಪಿ ಕ್ಯೂ ಅದ. ಸೊ ಇಲ್ಲಿ ರಿಲೇಷನ್ ಕಂಡು ಹಿಡ್ಬೇಕಂದ್ರೆ ಇಲ್ಲಿ ಟಿ ಯು ಅನ್ನೋದ ಇದು ಹಾಫ್ ಆಫ್ ಪಿ ಯು ಆಗಿರ್ತದೆ. ಸೊ ಹಾಫ್ ಆಫ್ ಪಿ ಯು, ಸೊ ಈ ಥರ ಅರ್ಧ ಆಗಿರ್ತದೆ. ಅಂದರೆ ಇದು ಟಿ ಅನ್ನೋದು ಇಲ್ಲಿ ಮಿಡ್ ಪಾಯಿಂಟ್ ಆಗಿರ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ನೀವು, ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ ಮತ್ತೇನಾದರೂ ನಿಮಗೆ ಡೌಟ್ಗಳಿದ್ದರೆ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಮೆಂಬರ್ಶಿಪ್ ಪಡೆದುಕೊಂಡವರು ಏನೈತಿ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ನಿಮ್ಮನ್ನು ಟೆಲಿಗ್ರಾಮ್ದಲ್ಲಿ ಕ್ರಿಯೇಟ್ ಮಾಡಲಾದ ಗ್ರೂಪಿಗೆ ಏನೈತಿ ಲ್ಯಾಂಡ್ ಸರ್ವೇಯರ್ ಗ್ರೂಪಿಗೆ ನಿಮ್ಮನ್ನು ಆ್ಯಡ್ ಮಾಡಲಾಗ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.